ಹಲೋ ನನ್ನ ಜಯ ಗಣೇಶ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ವಾಕಿಂಗ್ ಸ್ನೇಹಿತರು ಒಂದು ಇಡ್ಲಿ ವಿಧಾನವನ್ನು ಹೇಳಿಕೊಟ್ಟಿದ್ದರು. ತುಂಬ ಚೆನ್ನಾಗಿರುತ್ತೆ ನಾರಾಯಣ್, ಈ ರೀತಿ ಮಾಡಿ ಬಹಳ ಮೃದುವಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಆ ಇಡ್ಲಿಯನ್ನು ನಾನು ಮಾಡೋಕ್ಕೆ ಪ್ರಿಪರೇಷನ್ಗೆ ಅಂದರೆ ತಯಾರಿ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಇದನ್ನು ಇನ್ಸ್ಟೆಂಟ್ ಇಡ್ಲಿ ಅಲ್ಲ, ಮಾಮೂಲಿ ಇಡ್ಲಿ ಥರನೇ, ಆದರೆ ಪದಾರ್ಥಗಳನ್ನು ಬೇರೆ ಬೇರೆ ಹಾಕೋದಷ್ಟೇ. ಇಲ್ಲಿ ಅಕ್ಕಿಯನ್ನು ನೆನೆಸೋ ಗೋಜಿಲ್ಲ. ಸೊ ಆಗಿದ್ಮೇಲೆ ಯಾವ ರೀತಿ ಮಾಡೋದು ಅನ್ನೋ ವಿಧಾನವನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಮತ್ತೆ ಆಗ್ತಾಣ ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗ್ತಾ ಹೋಗುತ್ತೆ. ಬನ್ನಿ, ಯಾವ ರೀತಿ ಇದನ್ನು ಮಾಡಬೇಕು, ಇದರ ತಯಾರಿಕೆ ಏನೇನು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ ಅಲ್ವಾ? ಮತ್ತೆ ಆಗ್ತಡ, ಬನ್ನಿ ಈಗ ಹೋಗೋಣ ಅಡುಗೆ ಮನೆಗೆ. ಸ್ನೇಹಿತರೆ ನೋಡಿ, ಅಡುಗೆ ಮನೆಗೆ ಬಂದೆ. ಇಲ್ಲಿ ನಾನು ಇವತ್ತು ಅಕ್ಕಿಯನ್ನು ಬಳಸದೆ ಮೃದುವಾದ ಮಲ್ಲಿಗೆ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಸಾಮಗ್ರಿ ನೋಡಿ, ಈ ಗ್ಲಾಸ್ನ ಅಳತೆಯಲ್ಲಿ 1/4 ಗ್ಲಾಸಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್ ರವರ ಇಡ್ಲಿ ರವೆ, ಇದನ್ನು ಇದೇ ಗ್ಲಾಸ್ನ ಅಳತೆಯಲ್ಲಿ 3 ಗ್ಲಾಸ್ ತೊಗೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ತೊಳೆದು ಒಂದು 4 ಗಂಟೆಗಳ ಕಾಲ ನೆನೆಸೋಣ. ಈಗ ನಾನು ಮಧ್ಯಾಹ್ನ 2:30 ನೆನೆಸ್ತಾ ಇದ್ದೀನಿ. ಸಾಯಂಕಾಲ 6-6:30 ಹಂಗೆ ರುಬ್ತೀನಿ. ಒಂದು 4 ಅವರ್ಸ್ ಇದಿಷ್ಟು ನೀರು ಹಾಕಿ, ಈ ಇಡ್ಲಿ ರವೆನೂ ತೊಳೆದು ನೀರು ಹಾಕಿ ನೆನೆ ಹಾಕಿಡಬೇಕು. ಉದ್ದಿನ ಬೇಳೆನೂ ನೆನೆ ಹಾಕಿಡಬೇಕು. ನಂತರ ನಿಮಗೆ ಸಾಯಂಕಾಲ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗ ಸಾಯಂಕಾಲ 6:30 ಆಗಿದೆ. ಎರಡನ್ನು ತೊಳೆದಿಟ್ಟಿದೆ, ನೆಂದಿದ್ದಾವೆ. ಈಗ ಮೊದಲಿಗೆ ಉದ್ದಿನ ಬೇಳೆಯನ್ನು ರುಬ್ಕೊಂಬರ್ತೀನಿ. ನೋಡಿ ಸ್ನೇಹಿತರೆ, ಉದ್ದಿನ ಬೇಳೆಯನ್ನು ಈ ಹದದಲ್ಲಿ ನುಣ್ಣಗೆ ರುಬ್ಕೊಂಬರಬೇಕು. ಈಗ ನಾವೇನು ಮಾಡಬೇಕು ಅಂದರೆ ನೋಡಿ, ಜಾರ್ನೂ ಸಹ ಸ್ವಲ್ಪ ತೊಳೆದು ನೀರು ಹಾಕ್ಕೊಂಡಿದ್ದೀನಿ. ಈಗ ಈ ನೆಂದಿರ್ತಕ್ಕಂಥ ಈ ಇಡ್ಲಿ ರವೆಯ ನೀರನ್ನು ಮೇಲ್ಗಡೆ ಬಗ್ಗಿಸಿ ಕೈಯಲ್ಲಿ ಹಿಂಡಿ ಈ ಉಂತಿರ್ತಕ್ಕಂಥ ಇಡ್ಲಿ ರವೆಯನ್ನು ಸಂಪೂರ್ಣ ಇದಕ್ಕೆ ತೆಗೆದು ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ತಿರುವಿ ನಂತರ ನಿಮಗೆ ಶೇರ್ ಮಾಡ್ತೀನಿ. ಎಲ್ಲವನ್ನು ಹಾಕ್ಕೊಂಡು ಉಪ್ಪು ಹಾಕಿ ನನ್ನ ಅಂಗೈಯಲ್ಲಿ ಚೆನ್ನಾಗಿ ತಿರುವಿ ಈಗ ಇಟ್ಟಿದ್ದೀನಿ. ಬೆಳಗ್ಗೆ ನೋಡೋಣ. ಶುಭೋದಯ ಸ್ನೇಹಿತರೆ. ನೋಡಿ, ನಾನು ಈ ರೀತಿ ತುಂಬಿಟ್ಟಿರ್ತೀನಿ. ಕೆಳಗಡೆ ಇಡ್ಲಿ ಪಾತ್ರೆ, ಮೇಲ್ಗಡೆ ನೀರಿನ ಚಂಬನ್ನ ಹಾಕಿ ಗಾಳಿ ಆಡದೆ ಇದ್ದಂಗೆ ಇಟ್ಟಿರ್ತೀನಿ. ಈಗ ಹೆಂಗಿದ್ರು ಸೆಕೆ ಶುರು ಆಗಿದೆ ಅಲ್ವಾ, ಆದ್ದರಿಂದ ನೋಡಿ ಹೇಗೆ ಉಪ್ಕೊಂಬಂದಿದೆ ಅಂತ. ಒಳ್ಳೆಯ ಹಾಲಿನ ಕೆನೆ ಇರಲ್ವ, ಆ ರೀತಿ ಇದೆ. ಮೃದುವಾದ ಮಲ್ಲಿಗೆ ಇಡ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು, ಅಕ್ಕಿಯನ್ನು ಬಳಸದೆ. ಈಗ ಇಡ್ಲಿ ಮಾಡೋಣ ಬನ್ನಿ. ಇಡ್ಲಿಗೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ. ಇದು ಟೊಮ್ಯಾಟೊ ಚಟ್ನಿ ಅಲ್ಲ, ತೆಂಗಿನಕಾಯಿ ಬಳಸಲ್ಲ, ಒಂದು ತರಕಾರಿಯಿಂದ ಮಾಡೋವಂಥ ಚಟ್ನಿ. ಈ ಚಟ್ನಿ ಬೇಕು ಅಂತ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಮುಂದೆ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ. ಇದು ಟೊಮೆಟೊ ಈರುಳ್ಳಿ ಚಟ್ನಿ ಅಲ್ಲ, ತೆಂಗಿನಕಾಯಿ ಚಟ್ನಿಯೂ ಅಲ್ಲ. ಬಹಳ ರುಚಿಕರವಾದ ಒಂದು ಆರೋಗ್ಯಕರವಾದ ಒಂದು ತರಕಾರಿಯಿಂದ ಮಾಡ್ತಕ್ಕಂಥ ಚಟ್ನಿ. ಇಡ್ಲಿ ಪಾತ್ರೆಗಳಿಗೆ ತೆಗೆದು ನಾನು ಪಾತ್ರೆಗೆ ನೀರು ಹಾಕಿ ಬೇಯೋಕೆ ಇಟ್ಟಿದ್ದೀನಿ. ಈಗ ಈ ತಟ್ಟೆಗಳಿಗೆ ಎಣ್ಣೆಯನ್ನು ಸವರ್ಕೊಂಡು, ನಿಮ್ಮ ತುಪ್ಪ ಇದ್ದರೆ ತುಪ್ಪನೂ ಸಹ ಸವರ್ಕೊಳ್ಳಿ. ಇಡ್ಲಿ ಸಂಪಣ ಹದ ಮಾಡ್ಕೊಂಡಿದ್ದೀನಿ ನೋಡಿ, ಈ ಹದದಲ್ಲಿರಬೇಕು. ಈಗ ಇಡ್ಲಿಯನ್ನು ಈ ಸಂಪಣವನ್ನು ತಟ್ಟೆಗಳಿಗೆ ಹಾಕಿ ಬೇಯೋಕ್ಕಿಟ್ಟು ನಂತರ ಬೆಂದ ಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಈ ಬಿಸಿ ಬಿಸಿಯಾದ ಇಡ್ಲಿಯನ್ನು ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೋಟ್ಲಿಗಿನ್ನ ಚೆನ್ನಾಗಿ ಮಲ್ಲಿಗೆ ಇಡ್ಲಿಯನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಈಗ ಇದು ತಣ್ಣಗಾಗಲಿ, ನಂತರ ನಿಮಗೆ ತೆಗೆದು ತೋರಿಸ್ತೀನಿ. ನೀರಿನ ಪಾತ್ರೆಯಲ್ಲಿ ಸ್ಪೂನ್ ಹಾಕಿಟ್ಕೊಂಡು ಅದರಿಂದ ಈ ಇಡ್ಲಿಯನ್ನು ತಗೊಳ್ಳೋಣ. ನಂದು ಸೆಲ್ಫಿ ಸ್ಟಿಕ್ ಮುರಿದು ಹೋಗಿರೋದ್ರಿಂದ ನಾನು ಕೈಯಲ್ಲೇ ಮೊಬೈಲ್ನ ಇಟ್ಕೊಂಡು ಕ್ಯಾಮ್ರಾವನ್ನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಅದರಿಂದ ಸ್ವಲ್ಪ ಈ ರೀತಿ ಅಲ್ಲಾಡುತ್ತೆ, ಬೇಜಾರು ಮಾಡ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಎಷ್ಟು ಮೃದುವಾಗಿದೆ ಅಂತ. ಯಾವ ಹೋಟೆಲ್ಗಿಂತನೂ ಏನು ಕಡಿಮೆ ಇಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ತೋರಿಸ್ತಾ ಇದ್ದೀನಲ್ಲ, ಬಾಯಿಗಿಟ್ರಂತೂ ಕರಗಿ ಹೋಗುತ್ತೆ. ನಾನು ತೋರಿಸಿರೋ ವಿಧಾನದಲ್ಲಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ತುಪ್ಪ ಹಾಕ್ಕೊಂಡು ಮೇಲ್ಗಡೆ ನಾವು ಮಾಡಿರ್ತಕ್ಕಂಥ ಕೆಂಪು ಚಟ್ನಿಯನ್ನು ಹಾಕ್ಕೊಂಡು ತಿಂತಾಯಿದ್ರಂತೂ ಅದ್ಭುತವಾಗಿರುತ್ತೆ. ನಾನು ತೋರಿಸಿರೋ ವಿಧಾನದಲ್ಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಚಟ್ನಿ ಬೇಕು ಅಂದರೆ ಅದರ ಮಾಡೋ ವಿಧಾನವನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತೆ ನಾಳೆ ಒಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು. ಜೈ ಗಣೇಶ.